ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಪಾಠದ 29ನೇ ಪ್ರಶ್ನೆ. ಆಹಾರ ಸಂರಕ್ಷಣೆಯ ಯಾವುದಾದರೂ 4 ವಿಧಾನವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿದ್ದಾರೆ. ಆಹಾರ ಸಂರಕ್ಷಣೆಯ ಯಾವುದಾದರೂ 4 ವಿಧ. ಈಗ ನಾವು ಯಾವುದಾದ್ರೂ ಒಂದು ಆಹಾರವನ್ನ ಕನ್ಸಿಡರ್ ಮಾಡಿದ್ರೆ, ಅನ್ನವನ್ನ ರಾತ್ರಿ ಮಾಡಿರ್ತೀವಿ, ಮರುದಿನ ರಾತ್ರಿವರೆಗೆ ಆ ಅನ್ನವನ್ನ ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ, ಕೆಟ್ಟು ಹೋಗ್ತದೆ ಅಲ್ವಾ? ಅದೇ ತರ ಹಣ್ಣನ್ನ ತಂದಿರ್ತೀವಿ, ಹಣ್ಣನ್ನ ತಂದಿದ್ದೀನಿ, ಇನ್ನೊಂದು ವಾರ ಬಿಟ್ಟು ತಿನ್ನೋಣ ಅಂದ್ರೆ ಆ ಹಣ್ಣು ಕೊಳ್ತು ಹೋಗಿರ್ತದೆ. ಹಾಗಾಗಿ ನಾವು ಆಹಾರ ಸಂರಕ್ಷಣೆಯ ಬೇರೆ ಬೇರೆ ವಿಧಾನಗಳನ್ನ ನೋಡ್ಬೇಕಲ್ವಾ? ಹಾಗಾಗಿ ನಾವು ಯಾವ್ಯಾವ ರೀತಿಯಾಗಿ ಆಹಾರ ಸಂರಕ್ಷಣೆಯನ್ನ ನಾವು ಯಾವ್ಯಾವ ರೀತಿಯಾಗಿ ಮಾಡಬಹುದು ಅಂತ ನೋಡ್ತಾ ಹೋಗೋಣ. ರಾಸಾಯನಿಕ ವಿಧಾನ. ಮೊದಲನೇದನ್ನ ರಾಸಾಯನಿಕ ವಿಧಾನ. ಇದರಲ್ಲಿ ಸೂಕ್ಷ್ಮ ಜೀವಿಗಳ ದಾಳಿಯನ್ನ ತಡೆಗಟ್ಟಲು ಉಪ್ಪು ಅಥವಾ ಸಂರಕ್ಷಕಗಳನ್ನು ಉಪ್ಪಿನಕಾಯಿಗೆ ಸೇರಿಸಲಾಗುವುದು. ಅದರಲ್ಲಿ ಸೋಡಿಯಂ ಬೆಂಜೋಯೇಟ್ ಮತ್ತು ಸೋಡಿಯಂ ಮೆಟಾಬೈಸಲ್ಫೇಟ್ ಗಳು ಕೂಡ ಸಂರಕ್ಷಕಗಳಾಗಿವೆ. ಇಲ್ಲಿ ನೋಡಿ, ಇಲ್ಲಿ ಟೂತ್ ಪೇಸ್ಟ್ ಇದೆ. ಈ ಟೂತ್ ಪೇಸ್ಟ್ಗೆ ಸೋಡಿಯಂ ಬೆಂಜೋಯೇಟ್ ಅನ್ನ ಸೇರಿಸಿರ್ತಾರೆ. ಯಾಕಂದ್ರೆ ಅದು ಬಹಳ ದಿನದವರೆಗೆ ಅಲ್ವಾ? ನಾವು ಟೂತ್ ಪೇಸ್ಟ್ ಅನ್ನ ತಂದಿದೀವಿ ಅಂದ್ರೆ ಮರುದಿನನೇ ಟೂತ್ ಪೇಸ್ಟ್ ಹಾಳಾಗಲ್ಲ. ಸ್ವಲ್ಪ ದಿನದವರೆಗೆ, ತಿಂಗಳು ವರ್ಷಗಳವರೆಗೆ ಅದು ಬಾಳಿಕೆಗೆ ಬರುತ್ತೆ ಅಲ್ವಾ? ಹಾಗಾಗಿ ಅದನ್ನ ಸಂರಕ್ಷಣೆ ಮಾಡುವಂತದ್ದು ಯಾವುದು? ಸೋಡಿಯಂ ಬೆಂಜೋಯೇಟ್, ಹಾಗೆ ಸೋಡಿಯಂ ಮೆಟಾ ಬೈಸಲ್ಫೇಟ್. ಇದು ಒಂದು ವಿಧಾನ ಆಯ್ತು. ಸಕ್ಕರೆಯಿಂದ ಸಂರಕ್ಷಣೆ. ಜಾಮ್, ಜೆಲ್ಲಿ ಮತ್ತು ಹಣ್ಣಿನ ರಸಗಳು ಸಕ್ಕರೆಯಿಂದ ಸಂರಕ್ಷಿಸಲ್ಪಡುತ್ತವೆ. ಸಕ್ಕರೆಯು ತೇವಾಂಶದ ಪ್ರಮಾಣವನ್ನು ಕಡಿಮೆ ಮಾಡುವುದರ ಮೂಲಕ ಆಹಾರವನ್ನು ಮಾಡುವ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನ ತಡೆಗಟ್ಟುತ್ತದೆ. ಇಲ್ಲಿ ನೋಡಿ, ಜಾಮನ್ನ ತಯಾರಿಸುವಾಗ ಸಕ್ಕರೆಯನ್ನ ಸೇರಿಸಿದ್ದಾರೆ. ಇಲ್ಲಿ ಸಕ್ಕರೆ ಏನ್ ಮಾಡುತ್ತೆ? ತೇವಾಂಶದ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಅದರ ಮೂಲಕ ಆಹಾರವನ್ನ ಬೆಳವಣಿಗೆಯನ್ನ ತಡೆಗಟ್ಟುತ್ತೆ ಅಥವಾ ನಿಯಂತ್ರಿಸುತ್ತೆ. ಇದನ್ನ ಸಕ್ಕರೆಯಿಂದ ಸಂರಕ್ಷಣೆ. ಇದು ಮತ್ತೊಂದು ವಿಧಾನ ಆಯ್ತು. ಶಾಖ ಮತ್ತು ತಂಪು ವಿಧಾನ. ಗೊತ್ತಿದೆ, ಪ್ಯಾಕೆಟ್ ಅಲ್ಲಿ ಹಾಲು ಬರುತ್ತೆ ಅಲ್ವಾ? ಒಂದೆರಡು ದಿನ ಇಟ್ಕೊಂಡು ನಾವು ಅದನ್ನ ಉಪಯೋಗಿಸ್ತೀವಿ. ಅದನ್ನ ಪಾಶ್ಚರೀಕರಿಸಿದ ಹಾಲು ಅಂತ ಹೇಳ್ತೀವಿ, ಪಾಶ್ಚರೀಕರಣ ಅಂತ ಹೇಳ್ತೀವಿ. ಇಂತಹ ಸಂದರ್ಭದಲ್ಲಿ ಹಾಲನ್ನ ಸುಮಾರು 70°C ತಾಪದಲ್ಲಿ 15ರಿಂದ 30 ನಿಮಿಷಗಳ ಕಾಲ ಕಾಯಿಸಿ ತಕ್ಷಣ ತಂಪುಗೊಳಿಸಲಾಗುತ್ತದೆ. ತಕ್ಷಣ ತಂಪುಗೊಳಿಸಿ ಶೇಖರಿಸುವ ಪ್ರಕ್ರಿಯೆಯನ್ನು ಪಾಶ್ಚರೀಕರಣ ಎನ್ನುವರು. ಇದು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟುತ್ತದೆ. ಈ ತರ ಮಾಡೋದ್ರಿಂದ ಅದರಲ್ಲಿ ಸೂಕ್ಷ್ಮ ಜೀವಿಗಳು ಕಡಿಮೆ ಆಗ್ತದೆ. ಮತ್ತೆ ಆಹಾರವನ್ನ ರೆಫ್ರಿಜಿರೇಟರ್ ನಲ್ಲಿ ಇಡುವ ಮೂಲಕ ಕೂಡ ನಾವು ಆಹಾರ ಕೆಡದಂತೆ ಸಂರಕ್ಷಿಸಬಹುದು. ನೀವು ನೋಡಿರ್ಬಹುದು ಮನೆಯಲ್ಲೆಲ್ಲ ಕೆಲವೊಂದು ಆಹಾರ ರೆಫ್ರಿಜಿರೇಟರ್ ನಲ್ಲಿ ಇಟ್ಟಿರ್ತಾರೆ, ಫ್ರಿಡ್ಜ್ ನಲ್ಲಿ ಇಟ್ಟಿರ್ತಾರೆ. ಅದು ಸ್ವಲ್ಪ ದಿನದ ಕಾಲ ಬಾಳಿಕೆ ಬರಬೇಕು ಅನ್ನುವ ಕಾರಣ. ಯಾಕೆಂದ್ರೆ ಅತಿಯಾದ ತಾಪದಲ್ಲಿ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಕಡಿಮೆ ಆಗ್ತದೆ. ಆ ಕಾರಣಕ್ಕಾಗಿ ಈ ವಿಧಾನವನ್ನ ಅನುಸರಿಸಲಾಗುತ್ತೆ. ಅಡಿಗೆ ಉಪ್ಪಿನಿಂದ ಸಂರಕ್ಷಣೆ. ಅಡಿಗೆ ಉಪ್ಪನ್ನ ಎಲ್ಲೆಲ್ಲಿ ಉಪಯೋಗಿಸೋದನ್ನ ನೋಡಿ. ಮನೆಯಲ್ಲಿ ಅಜ್ಜಿ ಅಥವಾ ಅಮ್ಮ ಯಾರಾದ್ರೂ ಉಪ್ಪಿನಕಾಯಿಯನ್ನ ಮಾಡೋದ್ಕಿಂತ ಮೊದಲು ಉಪ್ಪಿನಕಾಯಿಗೆ ಉಪಯೋಗಿಸುವಂತಹ ಮಾವಿನಕಾಯಿ ಇರಬಹುದು, ನೆಲ್ಲಿಕಾಯಿ ಇರಬಹುದು, ಅದನ್ನ ಸ್ವಲ್ಪ ದಿನ ಉಪ್ಪಿನಲ್ಲಿ ಉಪ್ಪು ಹಾಕಿರ್ತಾರೆ, ಜಾಸ್ತಿ ಉಪ್ಪು ಹಾಕಿ ಇಟ್ಟಿರ್ತಾರೆ ಅಲ್ವಾ? ಅದನ್ನ 1 ವರ್ಷದ ಕಾಲ ಇಟ್ರು ಏನೂ ಆಗುವುದಿಲ್ಲ. ಹಾಗೆ ಮಾಂಸ ಮತ್ತು ಮೀನನ್ನು ಸಂರಕ್ಷಿಸಲು ಅಡಿಗೆ ಉಪ್ಪನ್ನ ಬಳಸ್ತಾರೆ. ನೆಲ್ಲಿಕಾಯಿ ಇರಬಹುದು, ಮಾವಿನಕಾಯಿ, ಹುಣಸೆ ಹಣ್ಣು ಇತ್ಯಾದಿಗಳನ್ನು ಸಂರಕ್ಷಿಸಲು ಸಹ ಉಪ್ಪನ್ನು ಹಚ್ಚುವ ವಿಧಾನ ಬಳಕೆಯಲ್ಲಿದೆ. ಎಣ್ಣೆ ಮತ್ತು ವಿನೇಗರ್ಗಳಿಂದ ಸಂರಕ್ಷಣೆ. ಎಣ್ಣೆ ಮತ್ತು ವಿನೇಗರ್ಗಳ ಬಳಕೆಯು ಉಪ್ಪಿನಕಾಯಿ ಕೆಡುವಿಕೆಯನ್ನು ತಪ್ಪಿಸುತ್ತದೆ, ಏಕೆಂದರೆ ಆ ಪರಿಸರದಲ್ಲಿ ಬ್ಯಾಕ್ಟೀರಿಯಾಗಳು ಬದುಕಲಾರವು. ಹಣ್ಣುಗಳು, ಮೀನು ಮತ್ತು ಮಾಂಸಗಳನ್ನು ಸಾಮಾನ್ಯವಾಗಿ ಈ ವಿಧಾನದಿಂದ ಸಂರಕ್ಷಿಸಲಾಗುತ್ತದೆ. ನೀವು ಕೆಲವೊಂದು
ಡಬ್ಬಿಯಲ್ಲಿರುವಂತಹ ಉಪ್ಪಿನಕಾಯಿಯನ್ನ ತಗೊಂಡು ಖರೀದಿ ಮಾಡಿ ನೋಡಿರ್ಬೋದು. ಅದ್ರೊಳಗೆ ಮೇಲೆ ಎಣ್ಣೆ ತೇಲ್ತಾ ಇರುತ್ತೆ ಅಲ್ವಾ? ಅದು ಸಾಸಿವೆ ಎಣ್ಣೆ. ಯೂಶುವಲಿ ಸಾಸಿವೆ ಎಣ್ಣೆ ಮತ್ತೆ ವಿನೇಗರ್ಗಳ ಬಳಕೆ ಮಾಡಿ ಉಪ್ಪಿನಕಾಯಿ ಬಹಳ ದಿನದವರೆಗೆ ಇರುವಂತೆ ನಾವು ಮಾಡಬಹುದು. ಇದನ್ನ ಎಣ್ಣೆ ಮತ್ತು ವಿನೇಗರ್ ಸಂರಕ್ಷಣೆ ಅಂತ ಕರಿತೀವಿ. ಸಂಗ್ರಹಣೆ ಮತ್ತು ಪೊಟ್ಟಣ ಕಟ್ಟುವಿಕೆ. ನೋಡಿ, ಕೆಲವೊಂದು ಆಹಾರ ಪದಾರ್ಥಗಳು ಪೊಟ್ಟಣದಲ್ಲಿ ಬಂದಿರ್ತವೆ ಅಲ್ವಾ? ಈ ಡಬ್ಬಿಯನ್ನ ನೋಡಿ. ಸೂಕ್ಷ್ಮ ಜೀವಿಗಳ ದಾಳಿಯನ್ನು ತಪ್ಪಿಸುವ ಸಲುವಾಗಿ ಒಣ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸಹ ಗಾಳಿಯಾಡದಂತೆ ಮೊಹರು ಮಾಡಿದ ಪೊಟ್ಟಣಗಳಲ್ಲಿ ಮಾರಲಾಗುತ್ತದೆ. ಇಲ್ಲಿ ಇಲ್ಲಿ ಯಾವುದೇ ರೀತಿ ಗಾಳಿ ಅದ್ರೊಳಗೆ ಹೋಗಿ ಬಂದು ಮಾಡಬಾರದು. ಅಂತಹ ಪೊಟ್ಟಣಗಳಲ್ಲಿ ಇದನ್ನ ಸರಿಯಾಗಿ ಭದ್ರವಾಗಿ ಕಟ್ಟಿ ಮಾರಾಟ ಮಾಡ್ತಾರೆ. ಇಲ್ಲ ಅಂದ್ರೆ ಸ್ವಲ್ಪ ದಿನದಲ್ಲೇ ಅದಕ್ಕೆ ಶಿಲೀಂಧ್ರಗಳೆಲ್ಲ ಬಂದು ಹಾಳಾಗುವಂತಹ ಸಾಧ್ಯತೆ ಇರ್ತದೆ. ಹಾಗಾಗಿ ಸಂಗ್ರಹಣೆ ಮತ್ತು ಪೊಟ್ಟಣ ಕಟ್ಟುವಿಕೆ ಇದು ಕೂಡ ಒಂದು ಸಂರಕ್ಷಣಾ ವಿಧಾನ. ಥ್ಯಾಂಕ್ ಯು.